ಹೋರಾಟನೂ ಏನು ನಡೆದಿಲ್ಲ. ನಿಮ್ಮದೇ ಟಿವಿಯಾಗ ಬಂದದ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲದಾರು ಇಂಪಾರ್ಟೆಂಟ್ ಅಲ್ಲ, ಏನೂ ಆಗೋದಿಲ್ಲ. ಸರ್ಕಾರ ಭದ್ರ ಇದೆ. ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ. ಹೈಕಮಾಂಡ್ ಹಂಗಿದ್ರೆ ನಮ್ಗೆ ತಿಳಿಸಿತ್ತು, ಇನ್ನೂ ಏನು ತಿಳಿಸಿಲ್ಲ. ಸರ್, ಈಗ 5 ವರ್ಷ ಅವರೇ ಭದ್ರ ಆಗಿದ್ದು. ಸಿದ್ದರಾಮಯ್ಯ ಅವರು ನಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಇರಬೇಕು. ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ ಹೇಳ್ತಿದ್ರು 5 ವರ್ಷ ನಾನು ಅಂತ ಹೇಳ್ತಿದ್ರು. ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್, ಅದಕ್ಕೆಲ್ಲರೂ ಬದ್ಧಿರ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಈ ಮಧ್ಯೆ ಪರಮೇಶ್ವರ್ ಅವರು ನಾನು ಸಿಎಂ ಆಕಾಂಕ್ಷಿ ಅದೀನಿ, ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ರು. ಯಾಕೆ ಇರಬಾರ್ದು? ಅಲ್ಲ, ಮತ್ತೆ 5 ವರ್ಷ ಅವರೇ ಆಗಿದ್ರೆ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ. ಒಂದು ವೇಳೆ ಚೇಂಜ್ ಮಾಡಿದರೆ ನಾನು ರೇಸ್ನಲ್ಲಿ ಇದ್ದೀನಿ. ಅಲ್ಲ, ಕೆಲವೊಬ್ಬರು ಮಂತ್ರಿಗೋಸ್ಕರ ಲಾಬಿ ನಡೆಸಿದ್ದಾರೆ ಸರ್. ಕೆಲವೊಬ್ಬರು ಮಂತ್ರಿಗಳು ಹಿರಿಯರು ತೆಗಿತಾರಂದಾರ, ನಿಮ್ಮನ್ನು ತೆಗೆಯುವಂಥ ಲೆಕ್ಕದಾಗ ಐತೆ ಅನ್ನೋದು ಕೂಡ ಕೆಲವೊಬ್ರು ಹೇಳ್ತಿದ್ದಾರೆ. ನಾನು ನಿಮ್ಮಿಂದ ನಾನು ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ದಲಿತ ಸಿಎಂ ಪ್ಲೇ ಬಂದೈತಿ, ತಾವು ಏನಾದರೂ ಮೀಟಿಂಗ್ ಇದ್ದೀರಾ? ಜಾರಕಿಹೊಳಿ ಅವರು ತಮ್ಮ ಜೊತೆ ಏನಾದ್ರು ಸಂಪರ್ಕ ಮಾಡಿದಾರಾ? ನೋಡಿ, ಮುನಿಯಪ್ಪನವ್ರ ಜೊತೆ ಸಂಪರ್ಕ ಇದ್ದೀರಾ? ಪರಮೇಶ್ವರ್ ಜೊತೆ ಸಂಪರ್ಕ ಇದ್ದೀರಾ? ಯಾವುದೂ ಇಲ್ಲ. ಹೈಕಮಾಂಡ್ ಯಾರಿಗೆ ಮಾಡ್ತಾರೆ ಅವರೇ ಆಗೋದು. ಬಟ್ ಕೆಲವೊಂದಿಷ್ಟು ಶಾಸಕರು ಕೂಡ ಬನ ರೂಪದಲ್ಲಿ ಅಂಥದ್ದೆಲ್ಲ ಏನಿಲ್ಲ. ನೋಡಿ, ಡೆಲ್ಲಿಗೆ ಹೋದವರೆಲ್ಲ ಅದಕ್ಕೆ ಹೋಗ್ತಾರ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.